ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ರಾಜುವಿನ ನಿಜ ಬಣ್ಣ ಏನು, ಸಾಕ್ಷಿಯನ್ನು ನಿಜಕ್ಕೂ ಪ್ರೀತಿ ಮಾಡಿದ್ರ, ಸಾಕ್ಷಿಯನ್ನು ಎಲ್ಲ ಉಳಿದ್ರು, ಆ ಮನೆಗೆ ಬಾಡಿಗೆದಾರನಾಗಿ ಯಾಕೆ ಬಂದರು, ಎಲ್ಲ ಸತ್ಯ ಕೂಡ ರಿವೀಲ್ ಆಗ್ತದೆ. ಹಾಗಿದ್ರೆ ಏನಾಯಿತು, ಏನು ಕಥೆ ಆಯಿತು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಗ್ನಿ ಸಾಕ್ಷಿಯ ಗುಂಗಲ್ಲೇ ಮುಳುಗೋಗಿದ್ದಾರೆ. ಇಲ್ಲಿ ಮೀಟಿಂಗ್ ಮಾಡ್ತಾ ಇದ್ರೆ ಇಲ್ಲಿ ಸಾಕ್ಷಿಯನ್ನೇ ನೋಡ್ತಾ ನಿಜಕ್ಕೂ ಕೂಡ ಸ್ಟನ್ ಆಗೋಗಿದ್ದಾರೆ. ಇಲ್ಲಿ ಅಗ್ನಿ ಅಂತಾನೆ ಹೇಳ್ಬೋದು. ಈ ಕಡೆ ಸಾಕ್ಷಿಯ ಪ್ರತಿ ನೋಟ, ಪ್ರತಿ ಹೆಜ್ಜೆ, ಪ್ರತಿ ಮಾತು ಕೂಡ ಇಲ್ಲಿ ಅಗ್ನಿ ಮನವನ್ನು ಮುಟ್ತದೆ. ಜೊತೆಗೆ ಇಲ್ಲಿ ಅಗ್ನಿ ಸಾಕ್ಷಿಯನ್ನು ನೋಡ್ತಿದ್ದಾಗೆ ಪ್ರತಿ ಕ್ಷಣ ಕೂಡ ಕಳೆದು ಹೋಗ್ತಿದ್ದಾರೆ. ಇದು ನಿಜಕ್ಕೂ ಅಗ್ನಿಗೆ ಗೊತ್ತಾಗ್ತದೆ ನಾನು ಯಾಕೆ ಈ ರೀತಿ ನಡ್ಕೋತಾ ಇದ್ದೀನಿ, ಯಾಕೆ ಅವಳ ಕಡೆಯಿಂದ ಕಣ್ಣೆತ್ತೋಕ್ಕಾಗ್ತಿಲ್ಲ ನನಗೆ ಅಂತ ಹೇಳಿ. ಅದೇ ಕಾರಣಕ್ಕೆ ಇಲ್ಲಿ ಅಗ್ನಿ ತಾನು ಸಾಕ್ಷಿ ಕಡೆ ತಿರುಗಿ ನೋಡಬಾರ್ದು ಅಂತ ಹೇಳಿ ಅನ್ಕೋತಿದ್ದಾರೆ. ಇಲ್ಲಿ ಸಾಕ್ಷಿಯನ್ನು ಮಾತಾಡ್ತಿರೋ ಮಾತುಗಳನ್ನ ನೋಡ್ತಾ ಇದ್ರೆ, ಆಕೆ ನಡ್ಕೋತಿರೋ ರೀತಿಯನ್ನು ನೋಡ್ತಾ ಇದ್ರೆ, ತಾತಂಗೆ ಹೆಲ್ಪ್ ಮಾಡೋ ರೀತಿಯನ್ನು ನೋಡ್ತಾ ಇದ್ರೆ, ಇಲ್ಲಿ ಸಾಕ್ಷಿ ಸಾಕ್ಷಿ ಸಾಕ್ಷಿ. ಇಲ್ಲಿ ಅಗ್ನಿಯ ಮನದಲ್ಲಿ ಸಾಕ್ಷಿ, ಕಣ್ಣಲ್ಲಿ ಸಾಕ್ಷಿ, ಕೈ ಬರಹದಲ್ಲಿ ಸಾಕ್ಷಿ. ಸಾಕ್ಷಿಯನ್ನು ಬಿಟ್ಟು ಬೇರೆ ಏನೂ ಕೂಡ ಅಗ್ನಿಯಲ್ಲಿ ಇಂದು ಕಾಣಿಸ್ತಾನೆ ಇಲ್ಲ. ಸಾಕ್ಷಿಯ ಗುಂಗಲ್ಲಿ ಮುಳುಗೋಗಿರೋ ಅಗ್ನಿಗೆ ಜ್ವರನೇ ಬಂದ್ಬಿಡುತ್ತೆ. ಚಳಿಯಲ್ಲಿ ನಡುಕ್ತಾರ. ತಾತ ಬರ್ತಾರೆ, ಏನಾಯ್ತು ಅಗ್ನಿ ಸರ್, ಜ್ವರ ಬಂದಿದ್ಯಾ ಅಂತ ಮುಟ್ತಾರ. ಜ್ವರ ಬಂದಿರುತ್ತೆ. ಅಷ್ಟರಲ್ಲಿ ಸಾಕ್ಷಿ ಕೂಡ ಹೋಗ್ತಿರ್ತಾರೆ. ಗ್ಲಾಸ್ ಒಳಗಡೆಯಿಂದ ನೋಡಿದ್ದೆ, ಏನಾಯ್ತು ತಾತ ಅಂತ ಕೇಳಿದಾಗ ಅಗ್ನಿ ಸರ್ಗೆ ಜ್ವರ ಬಂದಿದೆ ಅಂತ ಹೇಳ್ತಾರೆ. ಅಗ್ನಿ ಸರ್ಗೆ ಜ್ವರ ಬಂದಿದ್ಯಾ, ಚೆನ್ನಾಗೇ ಇದ್ರಲ್ಲ ಅಂತ ಹೇಳಿ, ಜ್ವರ ಇದೆಯಾ ಇಲ್ವಾ ಅಂತ ಹೇಳಿ ಟೆಸ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ರೆ, ನೀನು ನನ್ನ ಮುಟ್ಬೇಡ ಅಂತ ಹೇಳ್ತಿದ್ದಾರೆ. ಅಗ್ನಿ ಏನು ಸರ್, ನಾನು ಜಸ್ಟ್ ಚೆಕ್ ಮಾಡ್ತಾ ಇದ್ದೀನಿ ಇದೆಯೋ ಇಲ್ವೋ ಅಂತ ಅಂದಾಗ, ನನ್ನನ್ನು ಟಚ್ಚೇ ಮಾಡಬೇಡ ನೀನು ಅಂತ ಹೇಳ್ತಾರೆ. ಬಿಕಾಸ್ ಗೊತ್ತು ಚಳಿಯಲ್ಲಿ ಜ್ವರ ಬಂದಿರೋದೇ ಸಾಕ್ಷಿ ಗುಂಗಲ್ಲಿ ಮುಳುಗೋಗಿರೋದ್ರಿಂದ, ಇನ್ನೇನಾದರೂ ಸಾಕ್ಷಿ ಬಂದರೆ ಅಷ್ಟೇ ಕತೆ ಆಮೇಲೆ ಅಗ್ನಿದು. ಅದೇ ಕಾರಣಕ್ಕೆ ಟಚ್ ಮಾಡಲೇಬೇಡ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿದೆ. ಅಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇದೆ, ತೊಗೊಂಡು ಬರ್ತೀರಾ ತಾತ ಅಂತ ಹೇಳಿ ಫಸ್ಟ್ ಏಡ್ ಬಾಕ್ಸನ್ನು ತರಿಸ್ಕೋತಾರೆ. ತದನಂತರ ಇಲ್ಲಿ ಅಗ್ನಿಯನ್ನು ನೋಡ್ತಂಥ ಸಾಕ್ಷಿ ಚೆಕ್ ಮಾಡಬೇಕಾಗಿರೋದ್ರಿಂದ ಹಾಗೆ ಅಗ್ನಿಗೆ ಗೊತ್ತಿಲ್ಲದೆ ಹಾಗೆ ಬಿಸಿ ಇದೆಯಾ ಇಲ್ವಾ ಅಂತ ಕೈ ಮುಟ್ಟಿದ ತಕ್ಷಣ ಹಾಗೆ ಕೋಮಾ ಅಂತ ಹೇಳಿ ಇಲ್ಲಿ ಅಗ್ನಿ ಹಾಗೆ ದೊಪ್ಪನೆ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಈ ಕಡೆ ಸರ್ ಏನಾಯಿತು ನಿಮಗೆ ಅಂತಂದರೆ, ನನಗೇನೂ ಆಗಿಲ್ಲ, ನೀನು ಸುಮ್ಮನಿರು ಹಾಗೆ ಹೀಗೆ ಅಂತ ಹೇಳಿ ಅಗ್ನಿ ಹೇಳ್ತಾರೆ. ನಾನು ನೋಡ್ತಾ ಇದ್ದೀನಿ ಸರ್. ಯಾಕೆ ಸರ್ ನೀವು ನನ್ನ ಕಡೆ ತಿರುಗಿ ನೋಡ್ತಾ ಇಲ್ಲ, ನೀವು ಆಗಲೂ ಅಷ್ಟೇ ಆ ಲಿಫ್ಟ್ ಹತ್ರ ನೀವು ನನ್ನ ಕಡೆ ನೋಡಲಿಲ್ಲ, ಈಗಲೂ ನೋಡ್ತಾ ಇಲ್ಲ, ಏನಾಗಿದೆ ನಿಮಗೆ ಅಂದಾಗ, ಯಾಕೆ ನೋಡ್ಬೇಕು ನಾನು ನಿನ್ನನ್ನು ಅಂತ ಹೇಳಿ ಅಗ್ನಿ ಕೇಳ್ತಾರೆ. ಯಾಕೆ ನೋಡಬೇಕು ಅಂತ ಕೇಳ್ತಿದ್ರಲ್ಲ ಸರ್, ಆಗ ಬಿಟ್ಟ ಹಾಗೆ ಕಣ್ಣೇ ಎತ್ತದೆ ನನ್ನ ನೋಡ್ತಾ ಇದ್ರೆ, ಈಗ ಮಾತ್ರ ನೋಡೋಕ್ಕಾಗಲ್ವಾ ನಿಮಗೆ ಅಂತ ಕೇಳಿದ ತಕ್ಷಣ ಅಗ್ನಿಗೆ ಶಾಕ್ ಆಗುತ್ತೆ. ಏನಪ್ಪ ಇದು, ನಾನು ಇವಳನ್ನು ನೋಡ್ತಿರೋದು ಇವಳಿಗೆ ಗೊತ್ತಾಗ್ಬಿಟ್ಟಿದ್ಯಲ್ಲ ಅಂತ ಹೇಳಿ. ನಿನಗೆ ಗೊತ್ತಾಯಿತು ನಾನು ನೋಡ್ತಾ ಇದ್ದೆ ಅಂತ, ಯಾರು ಹೇಳಿದ್ದು ನಾನು ನೋಡ್ತಾ ಇದ್ದೆ ಅಂತ ನಿನಗೆ ಅಂತ ಅಗ್ನಿ ಬಂಡಿತಾಗಿ ಮಾತನಾಡೋಕ್ಕೆ ಮುಂದಾಗ್ತಾರೆ. ನಾನೇ ನೋಡಿದ್ನಲ್ಲ ನೀವು ನಾನು ನೋಡ್ತಾ ಇದ್ರಿ ಅಂತ ಹಾಗೆ ಸಾಕ್ಷಿ ಹೇಳಿದ ತಕ್ಷಣ, ಹೌದಾ ನಾನು ನೋಡ್ತಿದ್ದೆ ಅಂತ ನೀನು ನೋಡಿಬಿಟ್ಟು ಹೇಳಿದೆ, ಹಾಗಿದ್ರೆ ನಾನು ನೋಡ್ತಿದ್ದೆ ಅಂತ ನೀನು ಯಾಕೆ ನೋಡಿದೆ, ನೀನು ಯಾಕೆ ನಾನು ನೋಡಿದೆ, ನೀನು ನನ್ನ ನೋಡೋದಕ್ಕೆ ತಾನೇ ನಾನು ನಿನ್ನ ನೋಡ್ತಿದ್ದೆ ಅಂತ ಗೊತ್ತಾಗಿದ್ದು, ಅಂದಮೇಲೆ ನೀನು ಯಾಕೆ ನನ್ನ ನೋಡ್ತಾ ಇದ್ದೆ ಅಂತ ಹೇಳಿ ಅಗ್ದಿ ಸಾಕ್ಷಿಗೆ ಸಖತ್ತಾಗಿ ಡೂಸ್ ಕೊಡ್ತಾರೆ. ಈ ಕಡೆ ಸಾಕ್ಷಿಗೆ ಏನು ಮಾತಾಡಬೇಕು ಗೊತ್ತಾಗೋದಿಲ್ಲ. ನೀವು ನೋಡ್ತಿದ್ರಿ ಅಂತ ನಂಗೆ ಅನ್ನಿಸ್ತು, ಅದಕ್ಕೆ ನೋಡಿದೆ ಅಂದಾಗ, ಹಾಂ ನೀನು ನೋಡ್ತಿದ್ದಲ್ಲ ನನ್ನ, ಅದಕ್ಕೋಸ್ಕರ ನಾನು ನಿನ್ನನ್ನು ನೋಡ್ತಾ ಇದ್ದೆ ಅಷ್ಟೇ ಅಂತ ಹೇಳಿ ಹಾಗೆ ಮಗಚ್ಬಿಡ್ತಾರೆ ಅಗ್ನಿ. ಹಾಗೆ ಇಬ್ಬರು ಕೂಡ ಕಿತ್ತಾಡ್ಕೊಂಡು ಮತ್ತೆ ಕಣ್ಣ ಸಲಿಗೆ ಆಗುತ್ತೆ, ಮತ್ತೆ ಬೆದ್ದು ಬಿಡ್ತಾರೆ ಇಲ್ಲಿ ಅಗ್ನಿ ಅಂತ ಹೇಳ್ಬೋದು. ತದನಂತರ ಇಲ್ಲಿ ಸಾಕ್ಷಿಗೆ ಬಾಸ್ ಕಾಲ್ ಮಾಡಿದ್ದಾರೆ ಅರವಿಂದ್ ಅವರು. ನೋಡಮ್ಮ ಸಾಕ್ಷಿ, ಅಮಸ್ ಕಾಫಿದು ಒಂದು ಫೈಲ್ನ ತೊಗೊಂಡು ಬಾ, ರೆಡಿ ಮಾಡಿ ಅಂತ ಹೇಳಿದ್ದೆ. ರೆಡಿ ಮಾಡಿದ್ಯಾ ಅಂದಾಗ, ಹಾಂ ಸರ್ ರೆಡಿ ಮಾಡಿದ್ದೀನಿ ಅಂತಾರೆ. ಹಾಗಿದ್ರೆ ಈಗಲೇ ಮನೆಗೆ ಬಂದ್ಬಿಡಮ್ಮ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂದಾಗ, ಸರಿ ಆಯಿತು ಸರಿ ಅಂದಾಗ, ಕಾರ್ ಕಳಿಸ್ಕೊಡ್ತೀನಿ ಅಂತಾರೆ. ಬೇಡ ಸರ್ ಅವ್ರಿಗೆ ಯಾಕೆ ನನ್ನಿಂದ ತೊಂದರೆ, ನಾನೇ ಬರ್ತೀನಿ ಅಂತ ಹೇಳಿ ಸಾಕ್ಷಿ ಹೇಳ್ತಾರೆ. ತದನಂತರ ಆಯ್ತ ಕಡೆ ಅದಿತಿ ತನ್ನ ಯುವಿಗೋಸ್ಕರ ಸ್ವೀಟ್ ಮಾಡಿಸ್ಕೊತಿದ್ದಾಳೆ. ಚಿಕ್ಕಮ್ಮ ಸ್ವೀಟ್ ಮಾಡ್ತಿದ್ದಾರೆ. ಚಿಕ್ಕಮ್ಮ ಇದನ್ನು ಕೊಡೋಕೆ ಹೋಗ್ತೀನಲ್ವಾ, ಆವಾಗ ನೀವು ನನ್ನ ಜೊತೆ ಬಂದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅಂದಾಗ, ನಾನು ಬಂದರೆ ಹೇಗಮ್ಮ ಆಗತ್ತದು, ಅಗ್ನಿಗೇನಾದರೂ ನಾನು ನಿನ್ನ ಜೊತೆ ಬಂದಿದ್ದೀನಿ ಅಂತ ಗೊತ್ತಾದರೆ ನಿಜಕ್ಕೂ ಸಿಡ್ದು ಹೋಗಿಬಿಡ್ತಾನೆ, ಅವ್ನಿಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಜೊತೆಗೆ ನಾನು ಈ ತಿಂಡಿ ಮಾಡಿಕೊಡ್ತಾ ಇದ್ದೀನಿ ಅಂತ ಕೂಡ ಅವ್ನಿಗೆ ಹೇಳಬೇಡ, ಅದು ಕೂಡ ಅವ್ನಿಗೆ ಇಷ್ಟ ಆಗಲ್ಲ ಆಯಿತಾ ಅಂತ ಹೇಳಿದಾಗ, ಖಂಡಿತ ಚಿಕ್ಕಮ್ಮ ಹೇಳೋದಿಲ್ಲ ಅಂತ ಹೇಳಿ ಅದಿತಿ ಹೇಳ್ತಾರೆ. ಇಲ್ಲಿ ಒಂದು ಸಂಶಯ ಬರುತ್ತೆ. ಅದಿತಿ ಯುವಿ ಮನೆಗೆ ಚಿಕ್ಕಮ್ಮನನ್ನು ಕರೆದಾಗ ಚಿಕ್ಕಮ್ಮ ಬರೋದಿಲ್ಲ ಅಂತಾರೆ. ಮೇಲ್ನೋಟಕ್ಕೆ ಅಗ್ನಿ ಕಾರಣ ಇದೆ ಅಂತ ಅನಿಸಿದ್ರು ಕೂಡ ಇಲ್ಲಿ ಚಿಕ್ಕಮ್ಮ
ಯುವಿಯನ್ನು ಅದಿತಿ ಬದುಕಲ್ಲಿ ಬರೋ ಹಾಗೆ ಮಾಡಿದ್ದ ಅನ್ನೋ ಅನುಮಾನ ಕೂಡ ಖಂಡಿತ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಇದೆಲ್ಲದರ ನಡುವೆ ಈ ಕಡೆ ಅದಿತಿ ಯುವಿ ಮನೆಗೆ ಹೋಗೋದಕ್ಕೆ ರೆಡಿ ಆಗ್ತದಾಳ. ಅತ್ತ ಕಡೆ ಯುವಿ ಸಾಕ್ಷಿ ಬಗ್ಗೆನೇ ಯೋಚನೆ ಮಾಡಬೇಕಾದ್ರೆ ಅಲ್ಲಿಗೆ ಫ್ರೆಂಡ್ ಕಾಲ್ ಮಾಡ್ತಾರೆ. ಫ್ರೆಂಡ್ ಹತ್ರ ಯಾವುದೋ ಡೀಲ್ ಮಾಡ್ತಿರ್ತಾರೆ. ದುಡ್ಡು ಕೊಟ್ಟಿದ್ದು ಸುಮ್ಮನೆ ಅಲ್ಲ, ಎಲ್ಲ ಸರಿಯಾಗಿ ಕೆಲಸ ಮುಗಿಬೇಕು ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಮಂಜರಿ ಬರ್ತಾರೆ. ಮಂಜರಿ ಬಂದದ್ದೆ, ಯಾಕೆ ನೀವು ಬಂದ್ರಿ, ಏನು ಕೆಲಸ ಆಯಿತು ನಿಮಗೆ ಅಂತ ಹೇಳಿದಾಗ, ನೋಡಪ್ಪ ನಿನಗೇನು ಕೆಲಸ ಇಲ್ಲ, ನಿನಗೆ ಸಾಕ್ಷಿ ಸಂಬಂಧಪಟ್ಟಿದ್ದಷ್ಟೇ ಕೆಲಸ ಅಲ್ವಾ, ಸಾಕ್ಷಿ ಅಷ್ಟು ಮುದ್ದಾಗಿ ಈ ಸೀರೆ ಉಟ್ಕೊಂಡು ಆಫೀಸ್ಗೆ ಹೋಗಿದ್ದಾಳೆ ಅಂತ ಹೇಳ್ದೆ. ಆಫೀಸ್ಗೆ ಹೋಗಿ ಅವಳನ್ನ ನೋಡಬೇಕು ಅಂತ ನಿಂಗೆ ಅನ್ನಿಸ್ತಾ ಇಲ್ವಾ ಅಂದಾಗ, ಸಾಕ್ಷಿ ಮುದ್ದಾಗಿದ್ದಾಳಲ್ವಾ ಅಂತ ಆಲ್ರೆಡಿ ಸಾಕ್ಷಿ ಗುಂಗಲ್ಲೇ ತೇಲ್ತಿದ್ದಾರೆ ಇಲ್ಲಿ ಯುವಿ ಕೂಡ. ನಂತರ ನೋಡಪ್ಪ ಇಲ್ಲಿಗೆ ಬಾ, ಸ್ವಲ್ಪ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ, ನೀನು ಇಲ್ಲಿಗೆ ಬಂದೆ ಅಲ್ವಾ, ನೀನು ಇಲ್ಲಿಗೆ ಬಂದ ಮೇಲೆ ಸಾಕ್ಷಿನ ನೋಡಿ ಇಷ್ಟಪಟ್ಟಿದ್ದಲ್ಲ, ಖಂಡಿತ ನೀನು ಇಲ್ಲಿಗೆ ಬರೋಕ್ಕೂ ಮುನ್ನನೇ ಸಾಕ್ಷಿನ ನೋಡಿ ಇಷ್ಟಪಟ್ಟಿದ್ದೆ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳಿದ ತಕ್ಷಣ ಈ ಕಡೆ, ಹೌದು ನೀವು ಹೇಳಿದ್ದು ನಿಜ, ಇಲ್ಲಿ ಬಂದ ಮೇಲೆ ಸಾಕ್ಷಿಯನ್ನು ನೋಡಿ ಇಷ್ಟಪಟ್ಟಿದ್ದಲ್ಲ, ಇಲ್ಲಿ ಬರೋಕ್ಕೂ ಮುನ್ನನೇ ನನಗೆ ಸಾಕ್ಷಿ ಇಷ್ಟ ಆಗಿದ್ದು, ಅದೇ ಕಾರಣಕ್ಕೆ ನಾನು ಇಲ್ಲಿ ಬಂದಿದ್ದು ಅಂತ ಯುವಿ ಸತ್ಯವನ್ನು ಹೇಳ್ತಿದ್ದಾರೆ. ಹಾಗಿದ್ರೆ ಫ್ಲ್ಯಾಶ್ ಬ್ಯಾಕನ್ನು ತೋರಿಸಲಾಗುತ್ತೆ. ಅಲ್ಲಿ ಒಮ್ಮೆ ಇಲ್ಲಿ ಸಾಕ್ಷಿ ಯಾರಿಗೂ ಹೆಲ್ಪ್ ಮಾಡ್ತಿರ್ತಾರೆ, ನೀರು ಕೊಡ್ತಿರ್ತಾರೆ, ಅದನ್ನು ನೋಡುತ್ತೆ ಯುವಿ ಕಳೆದು ಹೋಗಿರ್ತಾರೆ. ತದನಂತರ ಇಲ್ಲಿ ಸಾಕ್ಷಿ ಮತ್ತಿನ್ಯಾರಿಗೂ ಸಹಾಯ ಮಾಡ್ತಾಳೆ, ಮಗತಿನ್ಯಾರಿಗೂ ಸಹಾಯ ಮಾಡ್ತಾಳೆ. ಸಾಕ್ಷಿಯನ್ನು ಹಂತ ಹಂತವಾಗಿ ನೋಡ್ತಾನೆ ಇಲ್ಲಿ ಸಾಕ್ಷಿಯ ಗುಂಗಿನಲ್ಲಿ ಬಿದ್ದು ಹೋಗ್ತಾರೆ ಯುವಿ. ಪ್ರತಿದಿನ ಸಾಕ್ಷಿಯನ್ನು ಫಾಲೋ ಮಾಡ್ತಾ ಇದ್ರು, ಪ್ರತಿದಿನ ಸಾಕ್ಷಿಯ ದಿನಚರಿಗಳನ್ನು ಗಮನಿಸ್ತಾ ಇದ್ರು. ಪ್ರತಿ ಹಂತದಲ್ಲೂ ಕೂಡ ಸಾಕ್ಷಿ ಏನು ಮಾಡ್ತಾರೆ, ಹೇಗಿರ್ತಾರೆ, ಅವ್ರ ಮನೆಯಲ್ಲಿ ಪ್ರತಿಯೊಂದನ್ನು ಕೂಡ ಇಲ್ಲಿ ಯುವಿ ಪತ್ತೆ ಹಚ್ಚಿದ್ರು. ತದನಂತರನೇ ಇಲ್ಲಿ ಸಾಕ್ಷಿ ಮನೆಗೆ ಬಂದಿದ್ದು ಸಾಕ್ಷಿಯನ್ನು ಪಡ್ಕೊಳ್ಳೋ ಸಲುವಾಗಿ ಅನ್ನೋ ಸತ್ಯವನ್ನು ಹೇಳ್ತಾರೆ. ನನಗೆ ಸಾಕ್ಷಿ ಮೇಲಿರೋದು ಪ್ರೀತಿಯಲ್ಲ, ಹುಚ್ಚು ಪ್ರೀತಿ, ಅದನ್ನು ಹೇಳೋಕ್ಕೆ ಆಗಲ್ಲ ಅಂತ ಒಂದು ಹುಚ್ಚು ನನಗೆ ಸಾಕ್ಷಿ ಬಗ್ಗೆ ಅಂದಾಗ, ನೀನೇನೇ ಅನ್ಕೋಬೋದು, ನಿನ್ನ ಮುಖ ನೋಡಿ ಎಲ್ಲರೂ ನೀನು ಒಳ್ಳೆಯವನು ಅನ್ಕೋಬೋದು, ಸಾಕ್ಷಿನೂ ಹಾಗೆ ಅಂದ್ಕೊಂಡಿರ್ಬೋದು, ಆದರೆ ಈ ಮುಖವಾಡ ಕಳ್ಚಿ ಬಿದ್ದೇ ಬೀಳುತ್ತೆ, ತುಂಬ ದಿನ ಇದು ನಡೆಯೋದಲ್ಲ, ಸಾಕ್ಷಿ ಮುಂದೆ ಅಂತೂ ನಡೆಯೋದೇ ಇಲ್ಲ ಅಂತ ಮಂಜರಿ ಹೇಳಿ ಹೋಗ್ಬಿಡ್ತಾರೆ. ಇತ್ತ ಕಡೆ ನಾನು ಮುಖವಾಡ ಹಾಕ್ಕೊಂಡು ತುಂಬ ಜನ ಜೀವನದಲ್ಲಿ ಆಟ ಆಡ್ದೇನೆ, ಪಾಪ ಎಲ್ಲರೂ ಕೂಡ ಅದನ್ನು ಮುಖವಾಡ ಅಂದ್ಕೊಳ್ಳಿಲ್ಲ, ನನ್ನ ನಿಜ ಮುಖ ಅಂತಾನೆ ಅಂದ್ಕೊಂಡಿದ್ದಾರೆ. ಅದೇ ರೀತಿ ಹೇಗೆ ಮೇಂಟೈನ್ ಮಾಡಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಯುವಿ ತನ್ನಷ್ಟಕ್ಕೆ ತಾನೇ ಅನ್ಕೋತಾರೆ. ಈ ಕಡೆ ಸಾಕ್ಷಿ ಅರವಿಂದ್ ಅವ್ರ ಮನೆಗೆ ಹೋಗ್ತಿರ್ತಾರೆ, ಈ ಕಡೆ ಅಗ್ನಿ ಕೂಡ ಮನೆಗೆ ಹೋಗ್ತಿರ್ತಾರೆ. ಈ ಕಡೆ HR ಹೇಳಿ ಸಾಕ್ಷಿ ಹೋಗಬೇಕಾದ್ರೆ ಅಗ್ನಿ ಕೂಡ ಏನಾದರೂ ಇದ್ದರೆ ನನಗೆ ಕಾಲ್ ಮಾಡಿ ಆಫೀಸ್ ವಿಷಯಕ್ಕೆ ಅಂತ ಹೇಳಿ ಹೋಗಬೇಕಾದ್ರೆ, ಸರ್ ಸಾಕ್ಷಿಯವರು ಕೂಡ ನಿಮ್ಮ ಮನೆಗೆ ಹೋಗ್ತಿದ್ದಾರೆ, ಡ್ರಾಪ್ ಮಾಡಿಬಿಡಿ ಸರ್ ಅಂತ ಹೇಳಿದಾಗ ಈ ಕಡೆ ಅಗ್ನಿ ಕೆಂಡ ಕಾರ್ ಬಿಡ್ತಾರೆ. ತದನಂತರ ಬರ್ತೀಯಾ ಅಂತ ಹೇಳಿ ಇಲ್ಲಿ ಸಾಕ್ಷಿಯನ್ನು ಕರೆದುಕೊಂಡು ಕಾರಲ್ಲಿ ಕೂರಿಸ್ಕೊಂಡು ಹೋಗಲಿಕ್ಕೆ ಮುಂದಾಗ್ತಾರೆ. ಸಾಂಗ್ ಪ್ಲೇ ಮಾಡ್ತಿದ್ರೆ ಎಲ್ಲ ಲವ್ ಸಾಂಗ್ಸೇ ಬರ್ತದೆ. ಈ ಕಡೆ ಒಂದೊಂದು ಹಾಡಿಗೂ ಸಾಕ್ಷಿಯನ್ನು ನೋಡಿದ್ದೆ ಕಳೆದು ಹೋಗ್ತಿದ್ದಾರೆ ಅಗ್ನಿ. ಅಯ್ಯೋ ಇವಳನ್ನ ನೋಡಬೇಕಲ್ಲ, ಈ ಸಾಂಗ್ಸ್ ಎಲ್ಲ ಬರ್ತಿದೆಯಲ್ಲ ಅಂತ ಅಂದ್ಕೊಂಡೆ ಆ ಸಾಂಗ್ಸ್ನೇ ಸ್ಟಾಪ್ ಮಾಡಿಬಿಡ್ತಾರೆ. ಏನಾಗಿದೆ ಇವ ಹಿಂಗೆ ಒಳ್ಳೆ ಒಂದೊಂದು ಕ್ಷಣಕ್ಕೂ ಒಂದೊಂದು ಥರ ಆಡ್ತಾರಲ್ಲ ಅಂತ ಹೇಳಿ ಸಾಕ್ಷಿಗೆ ಅನಿಸೋಕೆ ಶುರುವಾಗಿದೆ. ನಂತರ ಸಾಕ್ಷಿ ಮಲ್ಕೊಂಡು ಬಿಡ್ತಾಳೆ. ಈ ಕಡೆ ಸಾಕ್ಷಿನ ಎಬ್ಬಿಸ್ತಿದ್ದಾರೆ, ಬಟ್ ಸಾಕ್ಷಿ ಎಬ್ತಿಲ್ಲ. ಜೋರಾಗಿ ಕಿರ್ಚ್ಕೊಳ್ಳೋಣ ಅಂತ ಕಿರ್ಚ್ಕೊಳ್ಳೋಕೆ ಹೋದ್ರೆ ಹಾಗೆ ಸಾಕ್ಷಿಯನ್ನು ನೋಡಿ ಮತ್ತೆ ಮುಳುಗಿ ಹೋಗಿದ್ದಾರೆ ಇಲ್ಲಿ ಅಗ್ನಿ ಅಂತಲೇ ಹೇಳ್ಬೋದು. ಹಾಗಿದ್ರೆ ಮುಂದೇನಾಗುತ್ತೆ, ಈ ಕಡೆ ಸಾಕ್ಷಿ ಮನೆಗೆ ಬರ್ತಿರ್ತಕ್ಕಂಥ ಅದಿತಿ ಕೊನೆಗೂ ಕೂಡ ಯುವಿಯ ನಿಜ ಬಂಡವಾಳವನ್ನು ತಿಳಿದುಕೊಂಡೇ ಬಿಡ್ತಾಳ. ಏನಾಗತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ಮಾಡುವುದನ್ನು ಮರಿ.